ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯತಾಂಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರ್ದಿಷ್ಟ ಭಾರತೀತ ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ನವಮೇ ಸ್ಕಂಧೆ ಪ್ರಥಮೇ ಸ್ಕಂಧೆ ನವಮಃ ಅಧ್ಯಾಯಃ ಅತ್ರ ಪ್ರಾರಭ್ಯತೆ. ಭಗವಾನ್ ಕೃಷ್ಣಃ ಯಥಾ ಕುಂತೀಂ ಸಪಾಂಡವಾನ್ ರರಕ್ಷ ಇತೀವಃ ಇತ್ಯಯಂ ವಿಷಯಃ ಗತೆ ಅಧ್ಯಾಯೇ ಪ್ರಾಸ್ತೂಯತ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯವನ್ನು ನಾವು ಇವತ್ತು ಪ್ರಾರಂಭಿಸಬೇಕಾಗಿದೆ. ಹೇಗೆ ಕೃಷ್ಣ ಕುಂತಿಯನ್ನು ಅವಳ ಮಕ್ಕಳನ್ನು ರಕ್ಷಿಸಿದ ಅನ್ನುವುದನ್ನೆಲ್ಲ ನಾವೀಗ ಹಿಂದೆ ನೋಡಿದ್ದೇವೆ. ಮುಂದೇನಾಯಿತು ಕಥೆ ಅಂತನ್ನೋದನ್ನು ನೋಡಬೇಕಾಗಿದೆ. ವ್ಯಾಸಾದ್ಯೈ ಈಶ್ವರೇಹಾಜ್ಞೈ ಕೃಷ್ಣೇನ ಅದ್ಭುತಕರ್ಮಣ ಪ್ರಬೋಧಿತೋಪಿ ಇತಿಹಾಸೈ ನಾಬುಧ್ಯತ ವಿಚಾರ್ಪಿತಃ. ಯುಧಿಷ್ಠಿರನಿಗೆ ಬಹಳ ದುಃಖ ಆಗಿತ್ತು. ಈ ಭೂಭಾರಹರಣ ಏನಾಗಿದೆ, ಇದೆಲ್ಲವನ್ನು ಭಗವಂತ ಮಾಡಿದ್ದು ಪಾಂಡವರನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು. ಈ ಸಂಗತಿಯನ್ನು ವ್ಯಾಸ ಮತ್ತು ಕೃಷ್ಣ ಇತರ ಮುನಿಗಳು ಅವರೆಲ್ಲರೂ ಕೂಡ ಬೇಕಾದಷ್ಟು ಭಗವಂತನಿಗೆ ಹೇಳಿದರು. ಆದರೆ ಅವನು ದುಃಖಕ್ಕೆ ತುತ್ತಾಗಿದ್ದಾದ್ದರಿಂದ ಯಾವ ತಾತ್ವಿಕ ಸಂಗತಿಯೂ ಕೂಡ ಆತನ ಮನಸ್ಸಿಗೆ ಹಿಡಿಸಲಿಲ್ಲ. ತುಂಬ ಸಂಕಟಪಟ್ಟ ಅವನು. ಇತಿಹಾಸೈ ಹಿಂದೆ ನಡೆದ ಅನೇಕ ಸಂಗತಿಗಳನ್ನೆಲ್ಲ ಅವರು ವರ್ಣನೆ ಮಾಡಿದರು. ಕ್ಷತ್ರಿಯರು ಹೇಗೆ ಪ್ರಜಾಪಾಲನೆಗೋಸ್ಕರ ಇರುವಂಥವರು, ಶತ್ರುಗಳನ್ನು ಸದೆ ಬಡಿಯಬೇಕಾದದ್ದು ಅವರ ಕರ್ತವ್ಯ, ಅದರಿಂದ ಅವರಿಗೆ ಯಾವುದೇ ದೋಷ ಇಲ್ಲ ಅನ್ನುವುದನ್ನೆಲ್ಲ ಎಷ್ಟೇ ಹೇಳಿದರೂ ಕೂಡ ಅವನಿಗೆ ಸಮಾಧಾನ ಆಗಲಿಲ್ಲ. ಆಹರಾಜ ಧರ್ಮಸುತಃ ಚಿಂತೆಯನ್ ಸುಹೃದಾಂ ವಧಂ. ನನ್ನ ಬಂಧುಗಳ ಮಿತ್ರರ ವಧೆಯೆಲ್ಲ ಮಾಡಿಬಿಟ್ನಲ್ಲ ನಾನು. ಆದ್ದರಿಂದ ಇದೊಂದು ದೊಡ್ಡ ಅಧರ್ಮ ಮಾಡಿದಂತಾಯಿತು. ಪ್ರಾಕೃತೇನ ಆತ್ಮನ, ಅವನ ಮನಸ್ಸು ಚಿಂತೆಗೀಡಾಗಿತ್ತು. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಆತ ವಿಫಲನಾಗಿದ್ದ. ಆದ್ದರಿಂದ ಸ್ನೇಹ ಮೋಹ ವಶಂ ಗತಃ. ಕೆಲವರ ಬಗ್ಗೆ ಸ್ನೇಹ, ಕೆಲವ್ರ ಬಗ್ಗೆ ಮೋಹ. ತನ್ನವರ ಬಗ್ಗೆ ಪಾಂಡವರ ಬಗ್ಗೆ ಅವನಿಗೆ ಸ್ನೇಹ ಹೇಗಿತ್ತೋ ಹಾಗೆ ಕೌರವರ ಬಗ್ಗೆನೂ ಕೂಡ ಆತನಿಗೆ ಸ್ನೇಹ ಮೋಹ ಇತ್ಯಾದಿಗಳೆಲ್ಲ ಇದ್ದೇ ಇದ್ದವು. ಅಲ್ಲಿಯೂ ಕೂಡ ಮಕ್ಕಳು ಮೊಮ್ಮಕ್ಕಳು ಗುರು ಹಿರಿಯರೆಲ್ಲರೂ ಇದ್ದೇ ಇದ್ದಾದ್ದರಿಂದ ಸ್ನೇಹಕ್ಕೆ ಮೋಹಕ್ಕೆ ಆತ ವಶನಾಗಿಬಿಟ್ಟಿದ್ದ. ಆದ್ದರಿಂದ ಇದೆಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅವನಿಗೆ ಅನಿಸ್ಲಿಕ್ಕೆ ತೊಡಗಿತ್ತು. ಅಹೋಮೇ ಪಶ್ಯತಾಜ್ಞಾನಂ ಹೃದಯರೂಢಂ ದುರಾತ್ಮನಃ. ನಾನೆಂಥ ದುರಾತ್ಮ, ಇದನ್ನು ನೋಡಿ ಒಂದು ಬಾರಿ. ಪಾರಕ್ಯಸ್ಯೈವ ದೇಹಸ್ಯ ಬಹ್ವ್ಯೋ ಮೇ ಅಕ್ಷೌಹಿಣೀ ಹತಾಹ. ಎಷ್ಟು ಅಕ್ಷೌಹಿಣಿ ಸೈನ್ಯಗಳನ್ನೆಲ್ಲ ನಾನು ನಾಶ ಮಾಡಿಬಿಟ್ನಲ್ಲ. ಇದು ಯಾವುದಕ್ಕಾಗಿ ಮಾಡಿದ್ದಕ್ಕಿದು? ಈ ನಮ್ಮ ಶರೀರದ ಒಂದು ಸುಖಕ್ಕಾಗಿ. ಈ ಶರೀರ ಸತ್ತ ಮೇಲೆ ನರಿ ನಾಯಿಗಳಿಗೆ ಆಹಾರ ಆಗಬೇಕಾದಂಥ
ಪಂಚಮಹಾಭೂತಗಳಿಗೆ ಸೇರಿದಂಥ ಶರೀರ ಇದು, ಪರಕೀಯವಾದ ಶರೀರ ಇದು. ನನ್ನದಾಗಿ ಈ ಶರೀರ ಇರುವುದೆಷ್ಟು ಹೊತ್ತು. ಅಂಥ ಶರೀರದ ಸುಖಕ್ಕಾಗಿ ನಾನು ಏನೇನು ದುಷ್ಕೃತ್ಯಗಳು ಮಾಡಿಬಿಟ್ನಲ್ಲ ಅಂತ ಆತ ಸಂಕಟಪಟ್ಟ. ಬಾಲಕರು ಅನೇಕ ಜನರನ್ನು ಕೊಂದು ಹಾಕಿದ್ವಿ. ಸುಭದ್ರೆಯ ಮಗ ಅಭಿಮನ್ಯು ಮೊದಲಾದವರನ್ನು, ದುರ್ಯೋಧನನ ಮಕ್ಕಳು, ಇವರೆಲ್ಲರೂ ಕೂಡ ಮಕ್ಕಳೇ. ಉಭಯ ಪಕ್ಷದಲ್ಲಿಯೂ ಕೂಡ ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರೆಲ್ಲ ಇದ್ದೇ ಇದ್ದರು. ದ್ವಿಜರು, ದ್ರೋಣರಂಥ ಬ್ರಾಹ್ಮಣರಿದ್ದರು, ಸುಹೃತ್ಗಳು, ಸ್ನೇಹಿತರಿದ್ದರು, ಮತ್ತು ಮಿತ್ರರಿದ್ದರು. ಮಿತ್ರರು ಅಂದರೆ ನಮ್ಮನ್ನು ಕಾಪಾಡುವಂಥವ್ರು, ಸುಹೃತ್ಗಳು ಅಂದರೆ ನಮ್ಮನ್ನು ಕಾಪಾಡದೆ ಹೋದರೂ ಕೂಡ ನಮಗೆ ಸಮಾನವಾದ ಅಭಿಪ್ರಾಯ ಇದ್ದವರು, ಅಂಥವರಿದ್ದರು. ಸಹೋದರರಿದ್ದರು, ದುರ್ಯೋಧನ, ದುಶ್ಯಾಸನ ಮೊದಲಾದ ಸಹೋದರರಿದ್ದರು. ಗುರುಗಳಾದಂಥ ದ್ರೋಣ, ಕೃಪಾ ಮೊದಲಾದವರಿದ್ದರು. ಅವರಿಗೆಲ್ಲ ನಾವು ದ್ರೋಹ ಮಾಡಿಬಿಟ್ಟೆವು. ನಮೇಸ್ಯಾನ್ ನಿರಯಾನ್ ಮೋಕ್ಷ ಹಿ ಅಪಿ ವರ್ಷ ಶತಾಯುಷೈ. 16,000 ವರ್ಷ, ಲಕ್ಷಗಟ್ಟಲೆ ವರ್ಷ ನಾನು ದುಃಖ ಅನುಭವಿಸಿದರೂ ಕೂಡ, ನರಕಕ್ಕೆ ಹೋದರೂ ಕೂಡ, ನಮೇಸ್ಯ ನಿರಯಾನ್ ಮೋಕ್ಷ, ಅಂಥ ನರಕದಿಂದ ನನಗೆ ಪರಿಹಾರ ಆಗುವುದೇ ಸಾಧ್ಯ ಇಲ್ಲ ಅಂತೆಲ್ಲ ಅವನು ಗೋಳಾಡಿದ. ಇಲ್ಲಿರುವ ಶ್ಲೋಕಗಳೆಲ್ಲ ತುಂಬ ಸರಳವಾಗಿವೆ. ಹಾಗಾಗಿ ವ್ಯಾಖ್ಯಾನ ವಿಶೇಷಗಳನ್ನು ಯಾರು ಏನು ಹೇಳಿದ್ದಾರೆ ಅಂತ ನಾವು ನೋಡಬೇಕಾದ ಅಗತ್ಯ ಏನಿಲ್ಲ. ಎಲ್ಲಿಯಾದರೂ ಏನಾದರೂ ಇದ್ದರೆ ಅದಕ್ಕೆ ಹೇಳ್ತೇನೆ. ಶ್ರೀಧರರು, ವೀರರಾಘವರು ಮತ್ತು ವಿಜಯಧ್ವಜರು, ಯಾದವಾರರು ಅವರೆಲ್ಲ ಹೆಚ್ಚು ಕಡಿಮೆಯಲ್ಲಿ ಒಂದೇ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಬಹಳ ವಿಷಯಗಳನ್ನ ನಾವಿಲ್ಲಿ ಹೇಳಬೇಕಾದ್ದೇನೂ ಇಲ್ಲ. ನಯನೋ ರಾಜ್ಞ ಪ್ರಜಾಭರ್ತು ಧರ್ಮ್ಯೋ ಯುದ್ಧೇ ವಧೋದ್ವಿಷಾಂ ಇತಿಮೇ ನತು ಬೋಧಾಯ ಕಲ್ಪತೆ ಶಾಶ್ವತಂ ವಚಃ ಅನ್ನೋ ಮಾತಿಗೊಂದಕ್ಕೆ ಮಾತ್ರ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಅದೊಂದನ್ನು ನಾವು ಗಮನಿಸಿದರೆ ಸಾಕು. ಪ್ರಜೆಗಳ ಪಾಲಕನಾದಂಥ ರಾಜ ಅವನು ಒಂದು ವೇಳೆ ಪ್ರಜೆಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಶತ್ರು ಸಂಹಾರ ನಡೆಸಬೇಕಾದ ಪ್ರಸಂಗ ಬಂದರೆ ಅವನಿಗದರಿಂದ ಪಾಪ ಏನೂ ತಟ್ಟುವುದಿಲ್ಲ, ಹೊರತು ಅದು ಧರ್ಮವೇ ಆಗ್ತದೆ ಅಂತ ಶಾಶ್ವತವಾದಂಥ ವೇದದ ಮಾತೇನೋ ಇದೆ. ಆದರೆ ಆ ಮಾತು ನನಗೆ ಯಾಕೋ ಸಮಾಧಾನ ಕೊಡ್ತಿಲ್ಲ, ಆ ಮಾತಿನ ಮರ್ಮ ನನಗೆ ಅರ್ಥ ಆಗ್ತಿಲ್ಲ. ಅದೇನು ಮಾತು ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು. ಯಃ ಪದಾತಿಂ ಹಂತಿ ಸಭವತಿ ಚಾತುರ್ಮಾಸ್ಯಾಜಿ ಯಸ್ ಸಾದಿನಂ ಸಹ ಅಗ್ನಿಷ್ಠೋಮಸ್ಯ ಯಹ ಹಂತಿ ಗಜರಥೋ ಸಹ ಅಶ್ವಮೇಧ ರಾಜಸೂಯಾಭ್ಯಾಂ ಅಂತ. ಒಬ್ಬ ಪದಾತಿಯನ್ನು ಯಾರು ಕೊಲ್ತಾನೆ, ಕಾಲಾಳು ಯುದ್ಧದಲ್ಲಿ ಸೈನಿಕರು ಏನಿರ್ತಲ್ಲ ಅಂಥವ್ರನ್ನ ಕೊಲ್ತಾನೆ, ಅಂಥವನಿಗೆ ಚಾತುರ್ಮಾಸ್ಯಯಾಗ ಮಾಡಿದ ಸಂದರ್ಭ ಒಂದು ಪುಣ್ಯ ಬರ್ತದೆ. ಯಹ ಸಾದಿನಂ, ಇನ್ನೂ ದೊಡ್ಡ ಮತ್ತೊಬ್ಬ ಯೋಧ, ರಥಯೋಧ ಮೊದಲಾದವರು, ಅಂಥವನನ್ನು ಕೊಂದರೆ ಇನ್ನಷ್ಟು ಪುಣ್ಯ ಇದೆ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ರಥಿಕನನ್ನು ಕೊಂದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಇದೆ ಅಂತ ಹೀಗೆ ಕೇಳಿ ಬರ್ತದೆ. ಮತ್ತು ಯಹ ಗಜರಥವು, ಗಜ ಏರಿದ ವ್ಯಕ್ತಿಯೊಬ್ಬನನ್ನು ಕೊಂದರೆ ಆಗ ಈ ಅಶ್ವಮೇಧ ಮತ್ತು ರಾಜಸೂಯಾಗ ಮಾಡಿದಂಥ ಪುಣ್ಯ ಇದೆ, ಹೀಗೆ ಅಂತ ಕೇಳಿ ಬರ್ತದೆ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಸಾದಿ ಅಂದರೆ ಅಶ್ವಾರೋಹ, ಪದಾತಿ ಅಂದರೆ ಕಾಲಾಳು ಸೈನಿಕ, ಸಾದಿ ಅಂದರೆ ಅಶ್ವಾರೋಹ. ಒಂದೊಂದು ಅಶ್ವಾರೋಹವನ್ನು ಕೊಲ್ಲಬೇಕಾದ್ರೆ ಒಂದು ಅಶ್ವ ಮತ್ತೊಂದು ಅದನ್ನು ಏರಿದಂಥ ಸವಾರ ಮಾತ್ರ ಇರ್ತಾನೆ. ಕೆಲವು ಬಾರಿ ಆ ಸವಾರನನ್ನು ಕೊಲ್ಲಬೇಕಾದ ಪ್ರಸಂಗ ಬರಬಹುದು, ಅವನ ಜೊತೆಗೆ ಅಶ್ವವನ್ನು ಕೊಲ್ಲಬೇಕಾದ ಪ್ರಸಂಗವೂ ಬರಬಹುದು, ಅಥವಾ ಅಶ್ವ ಒಂದೇ ಸಾಯಬಹುದು. ಆನೆ ರಥಗಳನ್ನು ಏರಿದವರು ಇನ್ನೂ ಹೆಚ್ಚಿನವರು, ಅವರ ಸ್ಥಾನಮಾನ ಇನ್ನೂ ಹೆಚ್ಚಿಂದಿರ್ತದೆ. ಅದಕ್ಕಾಗಿ ಅವರನ್ನು ಕೊಂದರೆ ಅಶ್ವಮೇಧಯಾಗ ರಾಜಸೂಯಾಗ ಮಾಡಿದ ಪುಣ್ಯ ಇದೆ ಅಂತ ಹೀಗೆ ಕೇಳಿಬರ್ತದೆ. ಇದರಿಂದ ನಮೇ ಇತಿ ನಿತ್ಯಂ ವಚ, ಶಾಶ್ವತಂ ವಚಃ ಅಂದರೆ ನಿತ್ಯವಾದಂಥ ವೈದಿಕವಾದಂಥ ಮಾತಿದು. ಮಾತೇನೋ ಬಹಳ ಶ್ರೇಷ್ಠವಾದ ಮಾತು ಹೌದು,
ಆದರೆ ನಮೇ ಬೋಧಾಯ, ನನ್ನ ಭ್ರಮವನ್ನು ಪರಿಹಾರ ಮಾಡಿ ಯಥಾರ್ಥ ಜ್ಞಾನ ಕೊಡಲಿಕ್ಕೆ ಈ ಮಾತೇನು ಸಮರ್ಥ ಆಗ್ತಾ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಏನಹ ಅಂದರೆ ಪಾಪ ಬರೋದಿಲ್ಲ, ಕಿಂತು ಧರ್ಮವೇ ಆಗ್ತದೆ ಅಂತ ಎಲ್ಲರೂ ಹೇಳಿದ್ದಾರೆ, ನಾನು ಹೇಳೋದನ್ನು ಕೇಳಿದ್ದೇನೆ. ಆದರೆ ನನಗೇನು ಆ ಮಾತು ಸಮಾಧಾನ ಕೊಡ್ತಿಲ್ಲ ಅಂತ ಇದ್ದಾನ ಅವನು. ಅದಕ್ಕೆ ಯಾದವಾರ್ಯರ ಅಭಿಪ್ರಾಯ ಬರೀತಾರೆ. ಸ್ವಪ್ರಜಾನಾಂ ಅನ್ಯತೋ ಬಾಧೆ ಪ್ರಸಕ್ತೆ ತದ್ವತಸ್ತತ್ರ ಕರ್ತವ್ಯತೆಯ ಉಕ್ತ. ಒಬ್ಬ ರಾಜ ತಾನು ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ. ಆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಾಗ ಅವನ ಪ್ರಜೆಗಳಿಗೆ ಯಾರಿಂದಾದರೂ ತೊಂದರೆ ಬಂದರೆ ಆ ತೊಂದರೆ ಕೊಟ್ಟವರನ್ನು ಸದೆ ಬಡಿಯುವುದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಒಂದು ಧರ್ಮ, ಅದನ್ನು ಒಪ್ಪಬಹುದು. ಆದರೆ ಈಗ ನನ್ನ ಸಹೋದರನಾದಂಥ ಈ ದುರ್ಯೋಧನ ತನ್ನ ಪ್ರಜೆಗಳನ್ನ ತಾನು ಪಾಲನೆ ಮಾಡ್ತಾ ಇದ್ದ. ಆ ಮಾಡ್ತಾ ಇದ್ದಂಥವನಿಗೆ ನಾನು ಹೋಗಿ ಯುದ್ಧ ಸಾರಿದೆ, ಅವನು ನನ್ನ ಮೇಲೆ ಯುದ್ಧ ಮಾಡಿರಲಿಲ್ಲ. ನಾನು ಯುದ್ಧ ಸಾರಿದ್ಯಾಕೆ? ರಾಜ್ಯ ಲೋಭೇನ, ರಾಜ್ಯ ನನಗೆ ಬೇಕು ಅಂತ ಯುದ್ಧ ಸಾರಿದೆ. ಅವನ ಸೈನ್ಯವನ್ನೆಲ್ಲ ಸದೆ ಪಡೆದೆ, ಅವನನ್ನೂ ಸದೆ ಪಡಲಿಕ್ಕೆ ನಾನು ಕಾರಣ ಅದೆ. ತತ್ರ ಇಲ್ಲಿ ಏನು ಧರ್ಮ ಇದೆ? ಪಾಪಮೇವೇದಂ. ನನ್ನ ಪ್ರಜೆಗಳ ಮೇಲೆ ಅವನು ದಂಡೆತ್ತಿ ಬಂದಿದ್ದಾಗ ನಾನು ನನ್ನ ಪ್ರಜೆಗಳನ್ನು ರಕ್ಷಿಸಲಿಕ್ಕೋಸ್ಕರ ಅವನನ್ನು ಸದೆ ಪಡೆದಿದ್ರೆ ಅದೊಂದು ಧರ್ಮ ಆಗ್ತಿತ್ತು. ಆದರೆ ನಾನೇನು ಮಾಡಿದ್ದೀನಿ? ರಾಜ್ಯ ಲೋಭಕ್ಕಾಗಿ ಅವನ ಪ್ರಜೆಗಳ ಮೇಲೆ, ಅವನ ಸೈನ್ಯದ ಮೇಲೆ ದಂಡೆತ್ತಿ ಹೋಗಿದ್ದರಿಂದ ಇದು ಪಾಪವೇ ಆಯಿತು ಅಂತ ಅವನ ಅಭಿಪ್ರಾಯ. ಪ್ರಜೆಗಳನ್ನು ಪಾಲನೆ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ, ಅದನ್ನು ಒಪ್ತೇನೆ. ಆದರೆ ಪ್ರಜೆಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ನಮ್ಮಿಂದ ಇನ್ನೊಬ್ಬ ಪ್ರಜೆಗಳಿಗೆ, ಇನ್ನೊಬ್ಬ ರಾಜನಿಗೆ ತೊಂದರೆ ಆಗಬಾರ್ದಲ್ಲ ಅಂತ ಈಗ ಆತನ ಆಲೋಚನೆ ಇತ್ತು. ಇದಕ್ಕಾಗಿ ಅವನು ಈ ಥರ ಅಭಿಪ್ರಾಯ ಪಟ್ಟಿದ್ದ. ಈ ಥರ ಅವನಿಗೆ ಗೊಂದಲ ಯಾಕಾಗಿತ್ತು ಅನ್ನೋದನ್ನು ಯಾದವಾರ್ಯರು ಮೊದಲ ಶ್ಲೋಕದಲ್ಲೇ ಹೇಳಿದ್ದಾರೆ. ವ್ಯಾಸಾದ್ಯೈಹಿ ಈಶ್ವರೇಹಾಜ್ಞೈಹಿ, ಭಗವಂತನ ಸಂಕಲ್ಪ ಏನು, ಅವನು ಯಾವಾಗ ಉತ್ಪತ್ತಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ ಅನ್ನುವುದನ್ನೆಲ್ಲ ಸ್ವಯಂ ಭಗವಂತನ ಅವತಾರಭೂತರೇ ಆದ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇವರಿಬ್ಬರು ಚೆನ್ನಾಗಿ ತಿಳಿದಿರ್ತಾರೆ. ಅದನ್ನು ಬಿಟ್ಟರೆ ಬೇರೆಯವರಿಗೆ ಅದು ಅರ್ಥ ಆಗೋದಿಲ್ಲ. ಹೀಗೆ ಅವ್ರು ತಿಳಿದಿದ್ರು. ಆದರೆ ಭೂಭಾರಹರಣೇನ ಜನ್ಯಂ ಫಲಂ ಮುಖ್ಯಮಸ್ಯ ಮಾಭೂತ್ ಇತ್ಯಭಿಸಂಧಿನ ಬಹಿಃ ಪ್ರಬೋಧಯನ್ನಪಿ ಅಂತಃ ಸಂಶಯಮೇವ ದೃಢೀಚಕಾರ ಇತಿ ಸೂಚಯಿತು ಅದ್ಭುತ ಕರ್ಮಣ. ಕೃಷ್ಣೇನ ಅದ್ಭುತ ಕರ್ಮಣ ಅಂತ ಬಂದಿದೆ ಇಲ್ಲಿ. ಕೃಷ್ಣ ಅದ್ಭುತ ಕರ್ಮ ಅಂತ ಹೀಗೆ ವರ್ಣನೆ ಮಾಡಿದಾರಲ್ಲ, ಅದರಿಂದ ಏನು ಅರ್ಥ ಆಗ್ತದೆ ಅಂದರೆ, ಹೊರಗೆ ಈ ಕೃಷ್ಣ ಧರ್ಮರಾಜನಿಗೆ ಬಹಳ ಸಮಾಧಾನ ಹೇಳುವಂತೆ ಕಾಣಿಸ್ಕೊತಾ ಇದ್ದಾನೆ. ವ್ಯಾಸರು ಕೂಡ ಸಮಾಧಾನ ಹೇಳುವಂತೆ ಕಾಣಿಸ್ಕೋತಾ ಇದ್ದಾರೆ, ಸಮಾಧಾನ ಹೇಳ್ತಾ ಇದ್ದಾರೆ ಕೂಡ. ಆದರೆ ಭೂಭಾರ ಹರಣ ಆಯ್ತಲ್ಲ, ಇದು ಒಂದು ಭಗವಂತನ ಪೂಜಾ ಇದೆ. ಈ ಪೂಜೆಯ ಪೂರ್ಣ ಫಲ ಸಿಗಬೇಕಾದದ್ದು ಯಾರಿಗೆ? ಭೀಮಸೇನಿಗೆ. ಅವನು ರುಜುಯೋಗಿ, ಅವನಿಗೆ ಈ ಫಲ ಸಿಗಬೇಕು. ರುಜುಯೋಗಿ ಅಲ್ಲದೇ ಇರುವಂಥ ಅರ್ಜುನನಿಗಾಗಲಿ, ಧರ್ಮರಾಜನಿಗಾಗಲಿ, ನಕುಲ ಸಹದೇವರಿಗಾಗಲಿ ಭೀಮನಿಗೆ ಸಿಕ್ಕ ಫಲ ಸಿಗುವುದು ಸಾಧ್ಯ ಇಲ್ಲ ಅನ್ನುವುದು ಶಾಸ್ತ್ರದ ನಿಯಮ. ಇದು ಕೇವಲ ಇದೊಂದು ಕೇಸಿನಲ್ಲಿ, ಇದೊಂದು ಪ್ರಸಂಗದಲ್ಲಿ ಮಾತ್ರ ನಾವು ಅನ್ವಯಿಸಿಕೊಂಡು ನೋಡಬೇಕಾದ ಸಂಗತಿ ಅಲ್ಲ. ಒಟ್ಟಾರೆ ಎಲ್ಲ ಕಡೆಯೂ ಹೀಗೇ ಇರ್ತದೆ. ಒಂದು ಜ್ಞಾನ ಯಜ್ಞವಾಗಲಿ, ಒಂದು ದ್ರವ್ಯ ಯಜ್ಞವಾಗಲಿ, ಯುದ್ಧ ಯಜ್ಞ ಆಗಲಿ, ಏನೇ ನಡೀಲಿ ಎಲ್ಲ ಕಡೆಯೂ ಕೂಡ ಇದೇ ನಿಯಮವೇ ಇರ್ತದೆ. ಒಂದು ಗಾಯತ್ರಿ ಜಪವೇ ನಡೀಲಿ, ಶಾಸ್ತ್ರದ ಆಚಾರ್ಯರು ಅದನ್ನೆಲ್ಲ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಪೂರ್ಣವಾಗಿ ಅದರ ಅರ್ಥಗಳನ್ನು ತಿಳಿದು ಅನುಸಂಧಾನ ಮಾಡುವಂಥ ಶಕ್ತಿ ಇರುವುದೆಲ್ಲ ರುಜುಯೋಗಿಗಳಿಗೆ ಮಾತ್ರ, ಚತುರ್ಮುಖ ಬ್ರಹ್ಮ, ವಾಯು ಅವರಿಗೆ ಮಾತ್ರ. ಯಥಾಶಕ್ತಿ ಅಖಿಲಾನ್ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ. ಸಮಸ್ತವನ್ನು ಕೂಡ ತಿಳಿದು ಉಪಾಸನೆ ಮಾಡುವ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಇತರೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ ಉಚ್ಯತೆ. ಉಳಿದವರೆಲ್ಲ ನಮ್ಮಂಥವರು ಸ್ವಲ್ಪ ಸ್ವಲ್ಪ ಮಾತ್ರ ತಿಳಿದಾರೋ, ಸ್ವಲ್ಪ ಸ್ವಲ್ಪ ಮಾತ್ರ ಅದನ್ನು ಆಚರಣೆಗೆ ತಂದಾರೋ.
ಉಪಾಸನೆ ಮಾಡುವುದು ಕೂಡ ಬಹಳ ಕಡಿಮೆಯೇ, ನಮ್ಮ ಕಡೆಯಿಂದ ಆಗುವ ಉಪಾಸನವೂ ಕೂಡ ಬಹಳ ಕಡಿಮೆಯೇ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಆದ್ದರಿಂದ ಜ್ಞಾನಯಜ್ಞ, ಶ್ರವಣ ಮನನ ಮೊದಲಾದವುಗಳು, ದ್ರವ್ಯಯಜ್ಞ, ಅಶ್ವಮೇಧಾಗದಂಥ ತುಪ್ಪ ಆಹುತಿ ಮೊದಲಾದವುಗಳನ್ನು ಹಾಕಿ ಮಾಡುವಂಥ ಒಂದು ದ್ರವ್ಯಯಜ್ಞ, ಹಾಗೆ ಯುದ್ಧವೆಂಬ ಯಜ್ಞ, ಒಟ್ಟಾರೆ ವಿಷ್ಣು ಪೂಜಾ ಎಂಬತಕ್ಕಂಥ ಇಡೀ ಜೀವನ ಯಜ್ಞವೇ ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರುಯಿತ ಪುರುಷೋ ನಿತ್ಯ ಅಂತ ಛಾಂದೋಗ್ಯ ಭಾಷೆ ಇದೆ. ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಅದನ್ನು ಹೇಳಿದೆ. ಒಟ್ಟಾರೆ ಜೀವನವನ್ನೇ ಭಗವಂತನ ಪೂಜಾರೂಪವಾದದ್ದಿದು ಅಂತ ಭಾವಿಸಿ ಈ ಅದನ್ನು ಮುಂದುವರಿಸುವುದೇನಿದೆ ಅದು ಉಳಿದವರಿಗೆ ಸಾಧ್ಯ ಆಗೋದಿಲ್ಲ. ಬಹಳ ಕಷ್ಟಕರವಾದಂಥ ಸಾಧನೆ ಅದು. ಉಳಿದವರು ಯಾವುದಾದ್ರೂ ಒಂದು ಹಂತದಲ್ಲಿ ವಿಫಲರಾಗಿ ಬಿಡ್ತಾರೆ. ಅವರಿಗೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಅಲ್ಲಿರುವ ಎಲ್ಲ ಗುಣಗಳನ್ನು ಭಗವಂತನಲ್ಲಿ ಉಪಾಸಿಸುವುದು ಕೂಡ ಸಾಧ್ಯ ಆಗೋದಿಲ್ಲ. ಅವರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಗುಣಗಳನ್ನು ಮಾತ್ರ ಉಪಾಸನೆ ಮಾಡ್ತಾರೆ. ತಮಗೆಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಉಪಾಸನೆ ಮಾಡಿ ಅದರಂತೆ ಆ ಕಾರ್ಯಗಳನ್ನು ಮಾಡುವ ಪ್ರಯತ್ನ ಮಾಡ್ತಾರೆ. ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಅನೇಕ ಪ್ರಮಾಣದ ಅಹಂಕಾರ ಮಮಕಾರಗಳೆಲ್ಲ ಅವರನ್ನು ಬಾಧಿಸ್ತಾನೇ ಇರ್ತವೆ. ಅದಕ್ಕಾಗಿ ಅವರಿಗೆ ಪೂರ್ಣವಾದಂಥ ಫಲ ಸಿಗುವುದೇ ಇಲ್ಲ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಆದರೆ ಒಂದು ಕಿಂಚಿತ್ತೂ ಅಹಂಕಾರ ಮಮಕಾರವಿಲ್ಲದೆ ಪೂರ್ಣವಾಗಿ ಭಗವಂತನ ಉಪಾಸನೆಯೇ ಇದು ಆಗಿದೆ, ನಾನಿದನ್ನು ಕೇವಲ ಭಗವಂತನ ಉಪಕರಣ ರೂಪವಾಗಿ ಮಾಡಿದ್ದೇನೆ ಅಂತ ಭಾವಿಸುವವನು ಈ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ ಮಾತ್ರ. ಹತ್ವಾಪಿಸ ಇಮಾನ್ ಲೋಕಾನ್ ಅಂತ ಭಗವದ್ಗೀತಾ ಅವನನ್ನು ವರ್ಣನೆ ಮಾಡ್ತದೆ. 3 ಲೋಕಗಳನ್ನು ಹತ್ಯೆ ಮಾಡಿದರೂ ಕೂಡ ಅವನಿಗೆ ಯಾವುದೇ ದೋಷ ತಟ್ಟೋದಿಲ್ಲ ಅಂಥವನಿಗೆ, ಅಂಥ ಶ್ರೇಷ್ಠನಾದ ಉಪಾಸಕನಿಗೆ ಅಂತ. ಇವನಿಗೆ ಧರ್ಮರಾಜನಿಗೆ ಭೀಮ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮರಿಗೆ ಹೋಲಿಸಿದರೆ ಅಷ್ಟು ಪೂರ್ಣವಾದ ಜ್ಞಾನವೂ ಇಲ್ಲ. ಇವನಿಗೂ ಇಲ್ಲ, ಇಂದ್ರಾವತಾರನಾದಂಥ ಅರ್ಜುನನಿಗೂ ಇಲ್ಲ, ನಕುಲ ಸಹದೇವರಿಗೂ ಇಲ್ಲ. ಆದ್ದರಿಂದ ಅವರಿಗೆ ಅನೇಕ ಬಾರಿ ಇಂಥ ಗೊಂದಲಗಳೆಲ್ಲ ಆಗ್ತಿರ್ತವೆ. ಆ ಗೊಂದಲಗಳಾದಾಗ ಆ ಗೊಂದಲದ ಪರಿಣಾಮವಾಗಿ ನಾನು ಮಾಡ್ತಿರುವುದು ಈ ಯುದ್ಧ ಇದು ಭಗವಂತನ ಪೂಜಾರೂಪ ಹೌದೋ ಅಲ್ವೋ ಅಂತ ಅವ್ರಿಗೆ ಗೊಂದಲ ಆಗುವುದರಿಂದ ಅವರಿಗೆ ಅದರ ಪೂರ್ಣವಾದಂಥ ಫಲ ಸಿಗುವುದು ಕೂಡ ಇಲ್ಲ. ಅದೇ ಅವರ ದೊಡ್ಡ ಸಮಸ್ಯೆ. ಹೀಗೆ ಹೊರಗಡೆ ಅವನಿಗೆ ಬೋಧನೆ ಮಾಡ್ತಿದ್ದಾನೆ, ನೀನು ಮಾಡ್ತಿರೋದು ಧರ್ಮ ಅಂತ. ಒಳಗಡೆ ಕೂತ್ಕೊಂಡು ಅವನಿಗೆ ಸಂಶಯವೇ ದೃಢ ಆಗುವಂತೆ ಮಾಡ್ತಿದ್ದಾನೆ. ಏಚೈವ ಸಾತ್ವಿಕಾ ಭಾವ ರಾಜಸ ಸ್ಥಾಮಚಯಶ್ಚಯೇ ಮತ್ತ ಏವೇತಿ ತಾನ್ವಿದ್ಧಿ ಅಂತ ಭಗವದ್ಗೀತೆ ಅದನ್ನು ವರ್ಣನೆ ಮಾಡಿದೆ. ಸಾತ್ವಿಕ ಭಾವನೆಗಳು, ರಾಜಸ ಭಾವನೆಗಳು, ತಾಮಸ ಭಾವನೆಗಳು ಎಲ್ಲವೂ ಏನೇ ಆಗುವುದಿದ್ರು, ದೃಢವಾದ ನಿರ್ಧಾರ ಬರುವುದಿದ್ರು, ಗೊಂದಲ ಆಗುವುದಿದ್ರು, ಮತ್ತೇನೇ ಆಗುವುದಿದ್ರು ಪ್ರತಿಯೊಂದೂ ಕೂಡ ಭಗವಂತನ ಸಂಕಲ್ಪದಂತೆಯೇ ಆಗಬೇಕು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ. ಪ್ರತಿಯೊಂದೂ ಭಗವಂತನ ಸಂಕಲ್ಪದಂತೆಯೇ ಆಗುವುದರಿಂದ ಆ ಯುಧಿಷ್ಠಿರಾದಿಗಳಿಗೆ ಬಂದಂಥ ಸಂದೇಹನೂ ಕೂಡ ಅದು ಸಮುಚಿತನೇ ಆಗಿದೆ. ಯುದ್ಧಕ್ಕಿಂತ ಮುಂಚೆ ಒಂದು ಬಾರಿ ಯುಧಿಷ್ಠಿರನಿಗೆ ಸಂದೇಹ ಬಂದಿತ್ತು. ಆಗ ಅರ್ಜುನ ಅವನಿಗೆ ಸಮಾಧಾನ ಹೇಳಿದ್ದ. ಯುದ್ಧ ಮಾಡುವಾಗ ಅರ್ಜುನನಿಗೆ ಮೊದಲು ಗೊಂದಲ ಹುಟ್ಟುಬಿಟ್ಟಿತ್ತು. ಕೃಷ್ಣ ಅದನ್ನು ಆವಾಗ ಗೀತೆ ಹೇಳಿ ಅವನಿಗೆ ಸಮಾಧಾನ ಹೇಳಿದ. ಯುದ್ಧ ಆದಮೇಲೆ ಯುಧಿಷ್ಠಿರನಿಗೆ ಮತ್ತೊಂದು ಬಾರಿ ಗೊಂದಲ ಹುಟ್ಟಿತ್ತು. ಹೀಗೆಲ್ಲ ರುಜುಯೋಗಿಗಳಲ್ಲದೇ ಇದ್ದವರಿಗೆ ಇಂಥ ಗೊಂದಲಗಳು, ಎಡರು ತೊಡರುಗಳು, ಸಂಶಯಗಳು ಇವೆಲ್ಲ ಸಹಜ ಅಂತ ನಾವು ಅದನ್ನು ಭಾವಿಸಬೇಕು. ಇದಕ್ಕೆಲ್ಲ ಕಾರಣ ಸ್ನೇಹ ಮೋಹ. ಅದನ್ನು 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸ್ನೇಹ ಮೋಹಗಳ ವಶ ಆಗಿಬಿಟ್ಟಿದ್ದ ಯುಧಿಷ್ಠಿರ. ಅರ್ಜುನನೂ ಆಗಿದ್ದ, ನಕುಲ ಸಹದೇವನೂ ಆಗಿದ್ದ, ಉಳಿದ ಜಗತ್ತು ಕೂಡ ಆಗಿತ್ತು. ಭೀಮ ಚತುರ್ಮುಖ ಬ್ರಹ್ಮನಂತವರು ಮಾತ್ರ ಆ ಸ್ನೇಹ ಮೋಹಕ್ಕೆ ವಶರಾಗದೆ ಪೂರ್ಣವಾಗಿ ಇದು ಭಗವಂತನ ಪೂಜಾ ಅಂತ ಮಾಡುವವರು, ಮಾಡಬಲ್ಲವರು ಅಂತ ಅದರ ತಾತ್ಪರ್ಯ. ಹೀಗೆ
ನಾವು ಇಷ್ಟು ಪ್ರಮಾಣದ ಹತ್ಯೆಗೆ ಕಾರಣರಾದ್ವಲ್ಲ ಅಂತ ಆತ ಸಂಕಟ ಪಡ್ತಿದ್ದಾನೆ. ಇಲ್ಲಿ ಈ ಎಲ್ಲ ಮಾತುಗಳಿಗೂ ಕೂಡ ನಮ್ಮ ತಂದೆಯವರಿಗೆ ಸಮಾನರಾದವರನ್ನು ಕೊಂದಿವೆ ಅಂತ ಹೇಳ್ತಿದ್ದಾನೆ. ಬಾಲದ್ವಿಜ ಸುಹೃನ್ ಮಿತ್ರ ಪಿತೃ ಭ್ರಾತೃ ಗುರುದ್ರುಹ ಅಂತ ಹೇಳಿ, ತಂದೆಯನ್ನು ಕೊಂದದ್ಯಾರು? ತಂದೆಯರಿಗೆ ಸಮಾನರಾದಂಥ ಭೂರಿಷ್ಠವ ಮೊದಲಾದವರನ್ನು ನಾವು ಕೊಲಿಸಿದ್ವಿ. ಸುಹೃರಾದಂಥ ದೃಪದ ಮೊದಲಾದವರನ್ನು ಕೊಲಿಸಿದ್ವಿ. ಬೀಗರಾದಂಥವರು, ಬಂಧುಗಳಾದವರು, ಆಪ್ತರಾದವರು, ಅವರನ್ನು ನಾವು ಕೊಲಿಸಬೇಕಾದಂಥ ಪ್ರಸಂಗ ಬಂತು. ಹೀಗೆ ದೊಡ್ಡ ಪ್ರಮಾಣದ ಪಾಪ ಮಾಡಿಬಿಟ್ಟಿದ್ದೇನೆ, ಪಾಪ ಮಾಡಿರುವುದರಿಂದ ನನಗಿದರಿಂದ ಏನು ಪರಿಹಾರ ಇದೆ ಅಂತ ಅವನು ಸಂಕಟ ಪಡ್ತಿದ್ದಾನೆ. ಸ್ತ್ರೀಣಾಂ ಮಧ್ಯತ ಬಂಧೂನಾಂ ದ್ರೋಹೋ ಯೋಸಾ ವಿಹಾನ್ವಿತಃ ಕರ್ಮಭಿರ್ ಹಯಮೇಧೀಯೈ ನಾಹಂ ಕಲ್ಯೋ ವ್ಯಪೋಹಿತಂ. ಅಶ್ವಮೇಧ ಯಾಗದಂಥ ಮಹಾಯಾಗ ಮಾಡಿದರೂ ಕೂಡ ನನಗಿದರಿಂದ ಏನಾದರೂ ಪರಿಹಾರ ಸಿಗುವುದು ಸಾಧ್ಯ ಇದೆಯೇನೋ, ನನ್ನ ಪಾಪವನ್ನು ನಾನು ತೊಳ್ಕೊಳ್ಳುವುದು ಸಾಧ್ಯ ಇದೆಯೇನೋ, ಅದು ಕೂಡ ಸಾಧ್ಯ ಇಲ್ಲ ಅಂತ ಅವನು ಸಂಕಟ ಪಡ್ತಿದ್ದಾನೆ. ಸ್ತ್ರೀಣಾಂ ಮಧ್ಯತ ಬಂಧೂನಾಂ, ಅನೇಕ ಜನರನ್ನ, ರಾಜರನ್ನ, ಸೈನಿಕರನ್ನೆಲ್ಲ ನಾವು ಕೊಂದು ಹಾಕಿದ್ವಲ್ಲ, ಅವರ ಸ್ತ್ರೀಯರಿದ್ದಾರಲ್ಲ, ಅವರಿಗೆಲ್ಲ ಒಂದು ವೈಧವ್ಯ ಬರುವಂತಾಯ್ತಲ್ಲ ನಮಗೀಗ. ಅಲ್ಲಿ ಒಂದು ಅಪಚಾರ ಅವ್ರಿಗೇನು ನಾನು ಮಾಡಿದ್ದೇನೆ. ಹಯಮೇಧೀಯೈ ಕರ್ಮೈ, ರಾಜಸೂಯ ಅಶ್ವಮೇಧ ಮೊದಲಾದ ಯಜ್ಞಗಳನ್ನು ಮಾಡಿದರೂ ಕೂಡ ಅದನ್ನು ತೊಳ್ಕೊಳ್ಳುವುದು ಸಾಧ್ಯ ಇದೆಯೇನು, ಅದನ್ನು ಕೂಡ ತೊಳ್ಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಸಂಕಟ ಪಡ್ತಿದ್ದಾನೆ. ಒಂದು ವೇಳೆ ಅವರವರ ಆ ಗಂಡಂದ್ರನ್ನು ಕೊಂದಿರುವುದು ಧರ್ಮ ಆಗಿರಬಹುದು, ಆದರೆ ಆ ಗಂಡಂದ್ರನ್ನು ಕೊಂದ ಮೇಲೆ ಕೂಡ ಇವರಿಗೆ ನೋವು ಆಯ್ತಲ್ಲ, ಒಂದು ಸಂಕಟ ಆಯ್ತಲ್ಲ, ಆ ಸಂಕಟವನ್ನು ನಾನು ಪರಿಹಾರ ಮಾಡುವುದು ಹೇಗೆ? ಯಥಾ ಪಂಕೇನ ಪಂಕಾಂಬ ಸುರಯಾವಾ ಸುರಾಕೃತಂ ಭೂತಹತ್ಯಾಂ ತಥೈವೀತಾಂ ನಯಜ್ಞೋ ಮಾಷ್ಟುಮರ್ಹತಿ. ಕೈ ಕೆಸರಾಗಿದೆ, ಕೈ ಕೆಸರಾಗಿದ್ದಾಗ ಅದನ್ನು ಸ್ವಚ್ಛವಾದ ನೀರಿನಿಂದ ತೊಳ್ಕೊಳ್ಬೇಕು. ಅದನ್ನು ಬಿಟ್ಟು ಕೆಸರಿನ ನೀರಿನಿಂದನೇ ತೊಳ್ಕೊಂಡ್ರೆ ಅದರಿಂದ ಕೈ ಶುದ್ಧ ಆಗ್ತದೇನೋ. ಒಂದು ಪಾತ್ರೆಯಲ್ಲಿ ಸುರಾಪಾನ ಮಾಡಿದ್ದೇವೆ, ಅಥವಾ ಕೈ ಸುರಾಪಾನ ಮಾಡಿ ಮೈಲಿಗೆ ಆಗಿದೆ, ಅದನ್ನು ಪಾತ್ರೆಯನ್ನು, ನಮ್ಮ ಕೈಯನ್ನು ನಾವು ನೀರಿನಿಂದ ತೊಳೆಯಬೇಕು. ಆದರೆ ಆ ನೀರಿನಿಂದ ತೊಳೆಯುವುದನ್ನು ಬಿಟ್ಟು ಮತ್ತೆ ಸುರೆಯಿಂದಲೇ ತೊಳೆದ್ರೆ ಅದರಿಂದ ಏನು ಲಾಭ ಆಗ್ತದೆ? ಭೂತಹತ್ಯಾಂ ತಥೈವೇತಾಂ, ದೊಡ್ಡ ಪ್ರಮಾಣದಲ್ಲಿ ಭೂತ ಹತ್ಯೆ ಮಾಡಿಬಿಟ್ಟಿದ್ದೇನಲ್ಲ, ಪ್ರಾಣಿ ಹತ್ಯೆ ಮಾಡಿದ್ದೇನಲ್ಲ. ನಯಜ್ಞೋ ಮಾಷ್ಟುಮರ್ಹತಿ, ಈ ಮತ್ತೊಂದು ಯಜ್ಞ ನಾನೀಗ ಮಾಡ್ಲಿಕ್ಕೆ ಹೊರಟಾಗ ಆ ಯಜ್ಞದಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ಹತ್ಯೆಯನ್ನೇ ನಾನು ಮಾಡಬೇಕಾಗ್ತದೆ. ಆದ್ದರಿಂದ ನಾನೀಗ ಇದನ್ನು ಮಾಡುವುದು ಸಾಧ್ಯ ಇಲ್ಲ. ಈ ಅಶ್ವಮೇಧದಂಥ ಯಜ್ಞವನ್ನು ಮಾಡಿದರೂ ಕೂಡ ನನಗೆ ಆ ಪಾಪವನ್ನು ಕಳ್ಕೊಳ್ಳುವುದು ಸಾಧ್ಯ ಇಲ್ಲ. ಅದನ್ನು ಯಾದವಾರ್ಯರು ತಮ್ಮ ನಮ್ಮ ವ್ಯಾಖ್ಯಾನದಲ್ಲಿ ಸಂಗ್ರಹಿಸ್ತಾರೆ. ಅಯಂ ಅಭಿಪ್ರಾಯ ತಸ್ಯ ಅಂತ. ಸತ್ಯಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಇತ್ಯಾದಿನ ಉಕ್ತಂ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಅಂತ ಹೀಗೆಲ್ಲ ಭಗವಂತನ ಪೂಜಾ ರೂಪವಾಗಿ ನಾವು ಆ ಅನುಸಂಧಾನದಿಂದ ಮಾಡಿದರೆ ಯಜ್ಞಾದಿಗಳು ಪಾಪಸಂಧಾನ ಆಗುವುದಿಲ್ಲ ಅಂತ ಅನ್ನೋದೆಲ್ಲ ಸರಿ. ಪ್ರತ್ಯುತ ತಚ್ಛೋದಕಮೇವ ಭವತಿ, ಆ ಪಾಪಗಳೆಲ್ಲ ಅದರ ತೊಳೆದಾಗ್ತದೆ ಅಂತ ಅನ್ನುವುದೆಲ್ಲ ಸರಿಯೇ. ಇದಾನೀಂ ಮಯ ಸುಹೃತ್ ಸ್ನೇಹ ಮೋಹಕಲಿನೇನ ಮನಸ ನ ಹರಿಯನುಸಂಧಾನಂ ಕರ್ತುಂ ಶಕ್ಯಂ. ಆದರೆ ನಾನು ಪೂರ್ಣವಾಗಿ ಇದು ಹರಿಯ ಅನುಸಂಧಾನ ಅಂತ ತಿಳಿದು ಮಾಡಿದನ? ಮಾಡಲಿಲ್ಲ. ಇದು ಆ ಸ್ನೇಹಿತರ ಮೇಲಿನ, ಪುತ್ರರ ಮೇಲಿನ, ಬಂಧುಗಳ ಮೇಲಿನ ಮೋಹ ಇತ್ಯಾದಿಗಳ ಕಾರಣದಿಂದಾಗಿ ನನಗೆ ಪೂರ್ಣವಾಗಿ ಭಗವಂತನ ಸ್ಮರಣವೇ ಆಗಲಿಲ್ಲ. ಅತಃ ತದ್ವಿಧರೋ ಯಜ್ಞೋ ಮಯಾ ಕೃತಶ್ಚೇತ್ ಪಾಪಹೇತುರೇವ ಭವಿಷ್ಯತಿ. ಆದ್ದರಿಂದ ನಾನು ಮಾಡಿದ ಈ ಯಜ್ಞ ಮೊದಲಾದದ್ದು ಪೂರ್ಣವಾಗಿ ಭಗವಂತನ ಪೂಜಾ ಎಂಬುದಾಗಿ ನನಗೆ ಅನುಸಂಧಾನ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಪಾಪಹೇತುರೇವ ಭವತಿ, ನನಗಿದು ಪಾಪವನ್ನೇ ತಂದು ಒಡ್ಡೀತು, ಇದು ಪುಣ್ಯವನ್ನು ತಂದು ಒಡ್ಡೋದಿಲ್ಲ ಅಂತ ಅವನ ತಾತ್ಪರ್ಯ. ಅವನು ಹೇಳಿದ್ದು ಒಂದು ದೃಷ್ಟಿಯಿಂದ ಸರಿಯಾಗಿದೆ. 100% ಶುದ್ಧವಾದ ಮನಸ್ಸಿನಿಂದ ಇದು ಭಗವಂತನ ಪೂಜೆಯೇ ಆಗಿದೆ ಅಂತ ಮಾಡಲಿಕ್ಕೆ ನಮ್ಮಂಥವರಿಗೆ ಯಾವ ಕೆಲಸವೂ ಸಾಧ್ಯ ಆಗೋದಿಲ್ಲ. ನಾವೇನು ಮಾಡಿದರೂ ಕೂಡ
ನಡುವೆ ನಮ್ಮ ಅಹಂಕಾರ ಮಮಕಾರಗಳೆಲ್ಲ ಅಲ್ಲಿ ಪ್ರವೇಶ ಮಾಡಿಬಿಟ್ಟಿರ್ತವೆ. ಹೀಗೆ ನಮ್ಮ ಅಹಂಕಾರ ಮಮಕಾರಗಳು ಅಲ್ಲಿ ಪ್ರವೇಶ ಮಾಡುವುದರಿಂದ ಅಲ್ಲಿ ಭಗವಂತನ ಪೂಜಾ ಇದು ಅನ್ನುವಂಥ ಪೂರ್ಣ ಒಂದು ಎಚ್ಚರ ಮೂಡೋದಿಲ್ಲ. ವಿಷ್ಣು ಸ್ಮೃತಿ ವಿಹೀನತ್ವಾತ್ ಪ್ರಾಯಸ್ಯಾತ್ ಕರ್ಮರಾಜಸಂ ಅಂತ ಒಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ನಮ್ಮ ಕರ್ಮಗಳು ಆಗಬೇಕಾದ ಕರ್ಮಗಳು, ಸಾತ್ವಿಕ ಆಗಬೇಕಾದ ಕರ್ಮಗಳು ಕೂಡ ಕೆಲವು ಕಡೆ ಇದು ವಿಷ್ಣು ಸ್ಮೃತಿ ರಹಿತವಾಗುವುದರಿಂದ, ಭಗವಂತನ ಕುರಿತಾಗಿ ನಾವು ಸ್ಮರಣೆ ಮಾಡಬೇಕಾದದ್ದೇನಿದೆ ಅದನ್ನು ನಾವು ಮರೆಯುವುದರಿಂದ ನಮಗೆ ಸಾತ್ವಿಕವಾಗಬೇಕಾದ ಕರ್ಮ ಅದು ರಾಜಸವಾಗಿ ಕೆಳಗಿಳಿದು ಬಿಡ್ತದೆ. ಅಥವಾ ಇನ್ನೂ ಕೂಡ ನಮ್ಮ ಅಹಂಕಾರ ಮಮಕಾರಗಳಿಗೆ ಅದು ಬಲಿಯಾಗಿ ಸಾತ್ವಿಕವಾಗುವುದು ಆ ಕಡೆ ಇರಲಿ, ರಾಜಸ ಆಗುವುದಾದರೂ ಇರಲಿ, ಅದು ತಾಮಸ ಆಗಿಬಿಡುವಂಥ ಒಂದು ಅಪಾಯ ಇದೆ. ಹೀಗೆ ಭಗವಂತನ ಪೂಜಾ ಆಗಬೇಕಾದ ಕೆಲಸವನ್ನು ನಾವು ನಮ್ಮ ಅನುಸಂಧಾನದ ಕೊರತೆಯಿಂದ, ಶುದ್ಧಿಯ ಕೊರತೆಯಿಂದ, ನಮ್ಮ ದುರ್ಬುದ್ಧಿಯ ಒಂದು ಬಳಕೆಯಿಂದಾಗಿ ನಾವು ಅದನ್ನು ತಾಮಸ ಮಾಡಿಕೊಂಡು ಬಿಟ್ಟಿರ್ತೀವಿ ಅಂತನ್ನೋದು ವಿಷಯ ಸರಿ. ನನಗಿದನ್ನು ಪೂರ್ಣವಾಗಿ ಭಗವಂತನ ಪೂಜೆ ಅಂತ ಮಾಡಲಿಕ್ಕೆ ಆಗಿಲ್ಲ ಅಂತ ಅವನು ಹೇಳ್ತಿರುವುದು ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ. ಅವನು ಹೇಳಿದ ವಿಷಯವೂ ಸರಿ ಇದೆ. ಯಾಕೆಂದರೆ ಆ ಥರ ಪೂರ್ಣವಾಗಿ ಬೇರೆ ಯಾರಿಗೂ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತನ್ನುವುದು ವಸ್ತುಸ್ಥಿತಿ. ಅಲ್ಲಿ ಮಹಾಭಾರತದ ವನಪರ್ವದ ಉದ್ದಕ್ಕೂ ನಾವು ಅದನ್ನು ನೋಡಿದಾಗ ಆ ಧರ್ಮರಾಜನ ಸಂಕಟ ಇತ್ಯಾದಿಗಳು ಗೊತ್ತಾಗ್ತವೆ ನಮಗೆ. ಇಂಥ ದುರ್ದಶೆಯನ್ನು ಈ ಕೌರವರು ತಂದು ಒಡ್ಡಿದ್ರು, ರಾಜ್ಯವಿಲ್ಲದಂತಾಯಿತು, ನಾವು ಸಂಕಟ ಪಡಬೇಕಾಯಿತು ಅಂತ. ಹೀಗೆ ಅನೇಕ ಬಾರಿ ಆ ರಾಜ್ಯದ ಮೇಲೆ ಇದ್ದಂಥ ಆಸೆ, ಅಧಿಕಾರದ ಮೇಲೆ ಇದ್ದಂಥ ಆಸೆ ಬಹಳ ಪ್ರಮಾಣದಲ್ಲಿ ಈಗಿನ ರಾಜಕಾರಣಿಗಳಲ್ಲಿದ್ದಷ್ಟು ಅಥವಾ ಆಗಿನ ಕಾರಣದ ರಾಜಕಾರಣಿಗಳಾದಂಥ ದುರ್ಯೋಧನ ದುಶ್ಯಾಸನರಲ್ಲಿದ್ದಷ್ಟು ದುರಾಸೆ, ಅಭಿಮಾನ ಇತ್ಯಾದಿಗಳು ಆತನಿಗೆ ಇಲ್ಲದೆ ಹೋದರೂ ಕೂಡ ಒಂದು ಮಟ್ಟಿನ ರಾಜ್ಯವಾಳಬೇಕೆಂಬ ಆಸೆ ಇತ್ಯಾದಿಗಳು ಆತನಲ್ಲಿ ಇದ್ದವು. 100% ಇದು ಭಗವಂತನ ಪೂಜೆ ಅಂತ ಭಾವಿಸುವ ಶಕ್ತಿ ಆ ವ್ಯಕ್ತಿಗೂ ಕೂಡ ಇರೋದೇ ಇಲ್ಲ. ಹೀಗಿರುವಾಗ ನಮ್ಮಂಥವ್ರ ಗತಿ ಏನು? ಆದ್ದರಿಂದಲೇ ನಾನಾ ಥರದ ಗೊಂದಲಗಳು ಇವೆಲ್ಲ ಆಗ್ತವೆ. ಗೊಂದಲಗಳೂ ಆಗ್ತವೆ, ಬರಬೇಕಾದ ಪುಣ್ಯವೂ ಪೂರ್ಣ ಬರೋದಿಲ್ಲ, ಕೆಲವು ಬಾರಿ ಅದು ರಾಜಸ ತಾಮಸವೂ ಕೂಡ ಆಗಿ ಹೋಗ್ತದೆ ಅಂತನ್ನೋದನ್ನು ನಾವು ಗಮನಿಸಬೇಕು. ಇದು ಈ ಯಾದವಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಹೇಳಿದೆ ಅದನ್ನು ಹೇಳಿದೆ. ತಥೈವ ಯಜ್ಞ ಹಿಂಸಾರೂಪತ್ವಾತ್, ಯಜ್ಞವೇ ಹಿಂಸಾರೂಪ. ಆದ್ದರಿಂದ ವಿಜಯಧ್ವಜರು ಹೇಳ್ತಾರೆ ಯುಧಿಷ್ಠಿರನ ಅಭಿಪ್ರಾಯವನ್ನು ಅನುವಾದ ಮಾಡಿ. ಇದು ಯುಧಿಷ್ಠಿರ ಯಜ್ಞವನ್ನು ನಿಂದನೆ ಮಾಡಿದ ಅಂತಲ್ಲ, ಆದರೆ ಜ್ಞಾನ ಮಾರ್ಗಕ್ಕಿಂತ ಈ ಕರ್ಮ ಮಾರ್ಗ ಅಂತ ಅನ್ನೋದು ಜ್ಞಾನಮಾಶ್ರಿತ್ಯ ಯುಧಿಷ್ಠಿರೇಣ ಯಜ್ಞ ನಿಂದಿತ ನತು ಅಕರ್ತವ್ಯತ್ವ ಬುದ್ಧಿಯ. ಬ್ರಹ್ಮನಿಗೆ ಅರ್ಪಣೆ ಆಗಬೇಕಿದು, ಬ್ರಹ್ಮನಿಗೆ ಅರ್ಪಿತ ಅಂತ ತಿಳ್ಕೊಂಡು ಮಾಡಬೇಕು ಅಂತ ದೃಷ್ಟಿಯಿಂದ ಮಾಡಿದರೆ ಎದ್ದು ಈ ಇಂಥ ಕರ್ಮಗಳು ನಮಗೆ ಬಾಧಕ ಆಗುವುದೇ ಇಲ್ಲ. ಕರ್ಮಣ ಜ್ಞಾನ ಮಾತನ್ನುತ್ತೆ, ಕರ್ಮಗಳಿಂದ ನಮಗೆ ಜ್ಞಾನವೇ ಬರ್ತದೆ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮಂಥವ್ರಿಗೆ ಕೆಲವರಿಗೆ ಜ್ಞಾನ ಬರದೇ ಹೋಗುವ ಸಾಧ್ಯತೆ ಇದೆ ಮತ್ತು ಆ ಕರ್ಮಗಳು ರಾಜಸ ತಾಮಸ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನಮ್ಮಂಥವ್ರ ಸ್ಥಿತಿಗತಿ ಏನು ಅಂತನ್ನೋದನ್ನು ಆ ಯುಧಿಷ್ಠಿರ ಹೇಳಿದ ಅಷ್ಟೆ. ಅವನ ಮೂಲ ಸ್ವಭಾವವೂ ಹಾಗೇ ಇತ್ತು. ಅವನೇ ರುಜುಯೋಗಿ ಅಲ್ಲ, ಆದ್ದರಿಂದ ಅವನ ಸ್ವಭಾವದಲ್ಲೇ ಹಾಗೆ ಒಂದು ಕೊರತೆ ಇತ್ತು. ಮತ್ತು ಆ ಮೂಲ ದೇವತೆಯೇ ಸ್ವಲ್ಪ ಅಪರಿಪೂರ್ಣತೆಗಳಿಂದ ಕೂಡಿದವನು ಧರ್ಮರಾಜ. ಆದರೆ ಮೂಲ ರೂಪದಲ್ಲಿ ಅವನಿಗೆ ಪ್ರಜೆಗಳನ್ನು ಪಾಲನೆ ಮಾಡುವ, ನ್ಯಾಯಾನ್ಯಾಯಗಳನ್ನು ತೂಗಿ ನೋಡುವಂಥ ಒಂದು ಹೊಣೆಗಾರಿಕೆ ಇರ್ತದೆ. ಆದ್ದರಿಂದ ಅವನನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಈ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶ್ಚ, ಮನುಷ್ಯರೇ ಸಂಪಾದಿಸಿದ, ಮನುಷ್ಯರೇ ಅಡಿಗೆ ಮಾಡಿದ, ಮನುಷ್ಯರೇ ಬಡಿಸಿದ ಅನ್ನವನ್ನು ಉಂಡ ಪರಿಣಾಮ, ಮನುಷ್ಯ ಸಂಬಂಧಗಳ ಪರಿಣಾಮ, ಅದೇ ಈ ಸ್ನೇಹ ಮೋಹ ವಶಂಕತ ಅಂತ ಹೇಳಿದ್ದು ಅದನ್ನೇ. ಈ ಕಾರಣದಿಂದಾಗಿ ಈ ಮನುಷ್ಯ ದೇಹದ ಸಂಬಂಧ ಅಂತ ಅನ್ನೋದು ಎಂಥ ದೊಡ್ಡ ರಾಜನಿಗೂ ಹೇಗೆ ಭ್ರಾಂತಿಗಳನ್ನು ತಂದೊಡ್ಡುತ್ತದೆ, ಎಂಥ ದೊಡ್ಡ ದೇವತೆಗಳಿಗೂ ಅಂತನ್ನುವುದನ್ನು ನಾವು ಈ ಶ್ಲೋಕದ ಮೂಲಕ ತಿಳಿಯಬಹುದು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಏನು ಹೆಚ್ಚಿನ ವಿಷಯಗಳನ್ನ ಹೇಳಲಿಲ್ಲ, ಆದ್ದರಿಂದ ನಾನು ಅದನ್ನೇನು ಹೆಚ್ಚು ವರ್ಣನೆ ಮಾಡಲಿಲ್ಲ.
ಮುಂದೆ ಆ ಧರ್ಮರಾಜ ಯುದ್ಧ ಭೂಮಿಗೆ ಹೋದ. ಅಲ್ಲಿ ಅಲ್ಲಿ ಭೀಷ್ಮನಿಂದ ಸಕಲ ಧರ್ಮಶಾಸ್ತ್ರಗಳನ್ನು ಕೂಡ ಶ್ರವಣ ಮಾಡಿದ ಅಂತ ನಾವು ಮುಂದೆ ನೋಡೋರಿದ್ದೇವೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.